ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಹಾಲಿ ಅಧ್ಯಕ್ಷ ಶಿವರಾಂ ಹೆಬ್ಬಾರ್ ನಾಮಪತ್ರ ಸಲ್ಲಿಸಿದರು. ನಗರದ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ಬುಧವಾರ ತಮ್ಮ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಕೆಡಿಸಿಸಿ ಬ್ಯಾಂಕ್ಗೆ 105 ವರ್ಷದ ಇತಿಹಾಸವಿದೆ. ಪಂಡಿತರ ಆಶೀರ್ವಾದದಿಂದ ಅಂದಿನಿಂದ ಇಂದಿನವರೆಗೆ ಸಹಕಾರಿ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಸುಭದ್ರವಾಗಿದೆ ಎಂದರು. ಅಲ್ಲದೆ ಈ ಕೆಡಿಸಿಸಿ ಬ್ಯಾಂಕ್ ಆರ್ಬಿಐ ಅಂಡರ್ ಕಾರ್ಯನಿರ್ವಹಿಸುತ್ತಿದೆ. ಚುನಾವಣೆ ಸಂದರ್ಭದಲ್ಲಿ ಬಂದಂತ ಆರೋಪಗಳಿಗೆ ನಾನು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಅಧ್ಯಕ್ಷ ಶಿವರಾಂ ಹೆಬ್ಬಾರ್ ಹೇಳಿದರು. ಯಾರ ಊಹಾಪೋಹಕ್ಕೆ ನಾನು ಬೆಂಬಲಿಸುವುದಿಲ್ಲ. 1982ನೇ ಇಸ್ವಿಯಲ್ಲಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ ಮತ್ತು ಕಳೆದ 30 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಎಂದು ಹೇಳಿದ ಅವರು, ಅದಲ್ಲದೆ ಎಲ್ಲರೂ ಒಂದುಗೂಡಿದರೆ ಅವಿರೋಧವಾಗಿ ಆಯ್ಕೆಯಾಗಲು ಸಿದ್ಧತೆಯೂ ನಡೆದಿದೆ ಎಂದರು. ಆಡಳಿತ ಕಮಿಟಿಯ ಸಹಕಾರದಿಂದ ಬ್ಯಾಂಕ್ ಒಂದು ಪ್ರಗತಿ ಹೆಜ್ಜೆಯನ್ನು ಕಳೆದ 5 ವರ್ಷದಲ್ಲಿ ನಾವು ನೀಡಿದ್ದೇವೆ. ಆರ್ಥಿಕವಾಗಿ ಈ ಬ್ಯಾಂಕು ಈ ಜಿಲ್ಲೆಯ ಕೃಷಿ ಕಾರ್ಮಿಕನ, ಉದ್ಯೋಗಿಗಳ ಹಾಗೂ ಬ್ಯಾಂಕಿನಲ್ಲಿ ಹಣವನ್ನು ತೊಡಗಿಸ್ತಕ್ಕಂಥ ನನ್ನ ಠೇವಣಿದಾರ ಹಿತದೃಷ್ಟಿ ಬದ್ಧತೆ, ಇದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಗುರಿ. ಈ ಗುರಿಯನ್ನು ಬ್ಯಾಂಕ್ 105 ವರ್ಷಗಳ ಕಾಲ ಡಾಕ್ಟರ್ ಪಂಡಿತ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ, ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಪಂಡಿತರ ಮಾರ್ಗದರ್ಶನ, ಇನ್ನು ಅನೇಕ ಹಿರಿಯರ ಅಜ್ಜಿಬಾಳ್ ಹೆಗಡೆಯವರು, ಆಯುಷ್ ಭಾಗವತು, ಶಾಂತರಾನಂದೇವರು, ಹಲವು ಜನ ಹಿರಿಯರ 105 ವರ್ಷಗಳ ಆಡಳಿತ ಈ ಸಂಸ್ಥೆಯನ್ನು ಇವತ್ತು 3ನೇ ಬಾಡಿಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸಿದೆ. ಇದೇ ರೀತಿ ಮತ್ತಷ್ಟು ಎತ್ತರಕ್ಕೆ ಬ್ಯಾಂಕು ರಾಜ್ಯ ಮಟ್ಟಕ್ಕೆ ಬೆಳಿಬೇಕು. ಈ ಜಿಲ್ಲೆಯ ರೈತ ಆಶಾಕಿರಣವಾಗಿ ಬ್ಯಾಂಕ್ ನಿಲ್ಲಬೇಕು. ಈ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಸಂಸ್ಥೆ ಇದಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಠೇವಣಿದಾರರ ಭದ್ರತೆ ಮತ್ತು ಅವರ ವಿಶ್ವಾಸವನ್ನು ದೊರಕಿಸ್ತಕ್ಕಂಥ ಸಂಸ್ಥೆ ಇದಾಗಬೇಕು ಹೇಳುವಂಥದ್ದೇ ನನ್ನ ಬಯಕೆ. ಆ ಹಿನ್ನೆಲೆಯಲ್ಲಿ ಕಳೆದ 4 ಅವಧಿಯಲ್ಲಿ ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡುವಾಗ ಅದೇ ದೃಷ್ಟಿಕೋನವನ್ನು ಇಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮತ್ತೊಮ್ಮೆ ಈ ಸಂಸ್ಥೆ ಅದೇ ಹೆಜ್ಜೆಯನ್ನು ಇಡಬೇಕು ಅಂತ ಬಯಸಿದ್ದೇನೆ. ಈ ಜಿಲ್ಲೆಯ ಸಹಕಾರಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಅಷ್ಟೇ ಅಲ್ಲ, ಅತ್ಯಂತ ಬುದ್ಧಿಯನ್ನು ಹೊಂದಿರತಕ್ಕಂಥ ಸಹಕಾರಿಗಳು. ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಏನಾದರೂ ತನ್ನದೇ ಅಂತ ಪಾವಿತ್ರ್ಯತೆಯನ್ನು ಇಟ್ಟುಕೊಂಡು ಬಂದಿದೆ ಅಂತಂದರೆ ಮೊದಲು 2ನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ. ಅದನ್ನು ನಾವೆಲ್ಲರೂ ಇಡೀ ಸಹಕಾರಿ, ನಾನು ಯಾವುದೇ ರಾಜಕೀಯ ಪಕ್ಷ ಯಾರನ್ನೂ ಕೂಡ ಘೋಷಣೆ ಮಾಡೋದಿಲ್ಲ, ಇಡೀ ಸಹಕಾರಿ ಇಷ್ಟೇ ಗೌರವವನ್ನು ಮುನ್ನಡೆಸ್ಕೊಂಡು ಹೋಗಬೇಕಂತ ಆದ್ಯತೆ ಮತ್ತು ಅವಶ್ಯಕತೆ ಇದೆಲ್ಲೂ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಭಾವಿಸಿದ್ದೇನೆ. ನನ್ನ ಚುನಾವಣೆಯಲ್ಲಿ ನಲ್ಲಿರತಕ್ಕಂಥ ನಿವೇದನೆ ಒಂದೇ. ಚುನಾವಣೆ 25ನೇ ತಾರೀಕು ಆಗುತ್ತೆ. 17ನೇ ತಾರೀಕು ನಾಮನಿರ್ದೇಶನ ಮುಗಿಯುತ್ತೆ. 18ನೇ ತಾರೀಕು ಪರಿಶೀಲನೆ ನಡೆಯುತ್ತೆ, ಸ್ಕ್ರೂಟಿನಿ ನಡೆಯುತ್ತೆ. ನಾನು ಚುನಾವಣಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಚುನಾವಣಾಧಿಕಾರಿ, ಲೇಔಟಾಧಿಕಾರಿ ಮತ್ತು ಸಹಕಾರಿ ಕ್ಷೇತ್ರಾಧಿಕಾರಿಗಳು ಸೇರಿದಂತೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಅಪೇಕ್ಷೆ ಪಡ್ತೇನೆ, ನಿಷ್ಪಕ್ಷಪಾತವಾಗಿ ಯಾವುದೇ ತೀರ್ಮಾನ ತಗೊಳ್ಳಿ. ಕಾನೂನಿನ ಅಡಿಯಲ್ಲಿ ಪುಸ್ತಕದಲ್ಲಿ ಏನೆಲ್ಲ ಬರ್ಕೊಂಡಿದೆಯೋ ಅದು ಆಧಾರದ ಮೇಲೆ ರಿಜೆಕ್ಷನ್ ಮತ್ತು ಸಿಲೆಕ್ಷನ್ ಆಗಬೇಕು. ಯಾವುದೇ ಒತ್ತಡಕ್ಕೆ ಮಾಡೋದು, ಯಾವುದೇ ಪ್ರಭಾವಕ್ಕೆ ಒಳಗಾಗಿ ಯಾವ ಕಾರಣಕ್ಕೂ ಅಭ್ಯರ್ಥಿಗಳ ನಾಮನಿರ್ದೇಶನವನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಸ್ವತಃ ಒಪ್ಪೋದಿಲ್ಲ. ಅದಕ್ಕೆ ನಾವು ಎಲ್ಲ ರೀತಿಯ ಪ್ರತಿಭಟನೆಯನ್ನು ಮಾಡ್ತೇವೆ. ಕಾನೂನು
ಚುನಾವಣೆ ನಡೀಲಿ, ಸೋಲ್ತವೆ, ಗೆಲ್ತವೆ, ಗೆದ್ದವು ಸೋಲ್ತವೆ, ಗೆಲ್ತವೆ. ಆದರೆ ನಾಮನಿರ್ದೇಶನದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ತಂದು ನಾಲ್ಕು ವಕೀಲರನ್ನ ಕಡೆ ಮುಂದಿಟ್ಟು ವ್ಯತಿರಿಕ್ತವಾದಂಥ ವಾತಾವರಣ ಈ ಬ್ಯಾಂಕ್ನಲ್ಲಿ ಹಿಂದೂ ನಡೆದಿಲ್ಲ, ಇವತ್ತು ನಡಿಬಾರ್ದು, ಮುಂದೂ ನಡಿಬಾರ್ದು ಅಂತಕ್ಕಂಥದ್ದೇ ನನ್ನ ಅಧಿಕಾರಿಗಳಿಗೆ ನಾನು ಕೊಡ್ತಕ್ಕಂಥ ವಿನಂತಿ ಮತ್ತು ಒತ್ತಾಯ. ಆ ನಿಟ್ಟಿನಲ್ಲಿ ವಿಶ್ವಾಸ ಇದೆ. ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳ ಜೊತೆ ಸ್ಟೇಟ್ ಕಮಿಷನ್ ಅವರು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆಯನ್ನು ಸ್ಕೂಟ್ನಿಯನ್ನು ಕೂಡ ಚುನಾವಣೆ ಮುಗಿದ ತನಕ ನಡೆಸ್ತಾರೆ ಅಂತ ನಾನು ನಂಬಿದ್ದೇನೆ. ಆ ನಂಬಿಕೆ ಹುಸಿಯಾಗುವಂತೆ ಕೊಡಬೇಕಾದ ಜವಾಬ್ದಾರಿ ಅವ್ರ ತಲೆ ಮೇಲೆ. ಕೇವಲ ನನ್ನ ಒಬ್ಬನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅಂತಲ್ಲ, ಯಾವುದೇ ಅಮಾಯಕ ನಾಮಿನೇಷನ್ ಕೊಟ್ಟರು ಕೂಡ ಹಿನ್ನೆಲೆ ಅವನಿಗೆ ಇದ್ದೇ ಇರ್ಬೋದು. ಅವನ ಕಾಗದ ಸರಿ ಇದ್ದು ಒಂದು ಸ್ಪರ್ಧೆ ಮಾಡಬೇಕು. ಸ್ಪರ್ಧೆಯಲ್ಲಿ ಜನ ಸೋಲಿಸ್ಬೇಕು, ಗೆಲ್ಲಿಸ್ಬೇಕು ಅನ್ನೋ ಮತದಾರ ನಿರ್ಣಯ ಮಾಡ್ತಾರೆ. ಭಾಳ ಸಂತೋಷನ ಸ್ವೀಕಾರ ಮಾಡ್ತೀವಿ ನಾವು ಅದನ್ನು. ಆ ನಿಟ್ಟಿನಲ್ಲಿ ಚುನಾವಣೆ ಇಂಪಾರ್ಷಿಯಲ್, ಪಾರದರ್ಶಕತೆ ಮತ್ತು ನಿರ್ಭಡೆಯಿಂದ ಚುನಾವಣೆ ನಡೀತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಇದೇ ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನನ್ನ ಮಾಧ್ಯಮದ ಗೆಳೆಯರು ಕೂಡ ಈ ಜಿಲ್ಲೆ ಅನೇಕ ವರ್ಷದಿಂದ ತಾವು ನೋಡ್ಕೊಂಡು ಬಂದಿದ್ದೇವೆ. ಸಹಕಾರಿ ಕ್ಷೇತ್ರ ಪಾವಿತ್ರ್ಯತೆ ಇವತ್ತು ಈ ಜಿಲ್ಲೆಯಲ್ಲಿ ಇನ್ನೂ ಹಾಳಾಗಿದೆ. ಬೇರೆ ಜಿಲ್ಲೆ ಹೋಲಿಸಿದಾಗ ಇನ್ನು ಭಾಳ ಪಾವಿತ್ರ್ಯತೆ ಇಟ್ಕೊಂಡು ಬಂದಂಥ ಜಿಲ್ಲೆ. ಪಾವಿತ್ರ್ಯತೆ ಉಳಿಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲ ಸರ್ಕಾರ ಒಟ್ಟೆ ಚುನಾವಣೆ ಭಾಳ ಚೆನ್ನಾಗಿ ನಡೀತದೆ. ನಿರ್ಣಾಯಕ ಕೊಟ್ಟಿರ್ತಕ್ಕಂಥ ಮತದಾರ ಕೊಟ್ಟಿರ್ತಕ್ಕಂಥ ನಿರ್ಣಯದ ಆಧಾರದ ಮೇಲೆ ಜನ ಬಂದು ಕೊಟ್ಕೊಳ್ಳಿ. ಉತ್ತಮ ಆಡಳಿತ ನಡೀಲಿ. ಈ ಜಿಲ್ಲೆ ರೈತರಿಗೆ ಅಭಿವೃದ್ಧಿ ಸಿಗ್ತಕ್ಕಂಥ ರೀತಿ ಆಡಳಿತ ನಡೀಲಿ. ವಿನಂತಿನ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಸರ್ಕಾರಗಳಿಗೆ ಮಾಡ್ತೀನಿ. ನಮಸ್ಕಾರ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.